ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವರ್ಷದ ಮೊದಲನೆಯ ಟ್ರಿಪ್ ಅಂತ ನಾವು ಮಾಡಿದ್ದು ಸತಿಯ ಯೋನಿ ಭಾಗ ಬಿದ್ದಿರೋ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ಟೆಂಪಲ್ಗೆ. ಇನ್ನು ಬ್ಯಾಂಗ್ಳೂರಿಂದ ಗುವಾಹಟಿಗೆ ಫ್ಲೈಟಲ್ಲಿ 3 ಅವರ್ಸ್ ಜರ್ನಿ ಆಗುತ್ತೆ. ಗುವಾಹಟಿಯ ಏರ್ಪೋರ್ಟಲ್ಲಿ ಅಲ್ಲಿನ ಕಲ್ಚರ್ನ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದರು. ಇನ್ನು ನಾವು ರೀಚ್ ಆಗಿದ್ದು ನೈಟ್ ಆಗಿದ್ದರಿಂದ ದೇವಿ ದರ್ಶನ ಬೆಳಗ್ಗೆ ಮಾಡ್ಕೊಂಡ್ವಿ. ನಮ್ಮ ಮೇಲೆ ಯಾರೇ ವಾಮಾಚಾರ ಪ್ರಯೋಗ ಮಾಡಿದರೂ ಅದು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ತುಂಬಾ ಇದೆ. ಹಾಗಾಗಿ ಇತ್ತೀಚೆಗೆ ಕಾಮಾಖ್ಯ ದೇವಿ ದರ್ಶನ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಇನ್ನು ನಾವು ಹೋಗಿದ್ದು ವೀಕ್ ಡೇಸ್ ಆದರೂ ಕೂಡ ತುಂಬಾ ರಶ್ ಇತ್ತು ದರ್ಶನ. ಅದಕ್ಕೆ ರಾತ್ರಿ ಆಗಲಿಲ್ಲ, ನಾವು ರೀಚ್ ಆಗಿದ್ದು ಲೇಟಾಗಿತ್ತು. ಸೊ ಬೆಳಿಗ್ಗೆ ಮಾಡ್ಕೊಂಡ್ವಿ. 2 ಅವರ್ಸ್ ನಿಂತ್ಕೋಬೇಕಾಯಿತು. 500 ರುಪೀಸ್ ಟಿಕೆಟ್ ಇರುತ್ತೆ. ಅದು ಬಿಟ್ಟರೆ ಧರ್ಮ ದರ್ಶನ ಇರುತ್ತೆ. ನಾವು ಪಂಡಿತ್ ಜಿಯವರ ಸಹಾಯದಿಂದ ದರ್ಶನ ಮಾಡ್ಕೊಂಡ್ವಿ. 2 ಅವರ್ಸಲ್ಲಿ ದರ್ಶನ ಆಯಿತು. ದೇವಿ ಹತ್ರ ಏನೇ ಕೇಳಿಕೊಂಡ್ರು ನಡೆಯುತ್ತೆ ಅನ್ನೋ ನಂಬಿಕೆ ಕೂಡ ಅಚಲವಾಗಿದೆ. ಇಲ್ಲಿ ಅರ್ಕೆ ರೂಪದಲ್ಲಿ ಕುರಿ ಮತ್ತು ಕೋಣನ ಬಲಿ ಕೊಡ್ತಾರೆ. ಹಾಗೆ ಅನ್ನ ಸೇವಾ ಕ್ಷೇತ್ರ ಕೂಡ ಇದೆ. ಇನ್ನು ದೇವಸ್ಥಾನ ತುಂಬ ರಶ್ ಇದ್ದಿದ್ದರಿಂದ ನಾವು ಜಸ್ಟ್ ಒಂದು 500 ಮೀಟರ್ ದೂರದಲ್ಲಿ ರೂಮ್ನ ಮಾಡ್ಕೊಂಡ್ವಿ. 2 ಶೇರಿಂಗ್ ರೂಮ್ನ ಮಾಡ್ಕೊಂಡಿದ್ವಿ. 2.5 ಚಾರ್ಜ್ ಮಾಡಿದ್ರು. ಇನ್ನು ಮಾರ್ನಿಂಗ್ ಬೇಗ ಎದ್ದು ದರ್ಶನ ಮಾಡ್ಕೊಳ್ಳೋಕ್ಕೋಸ್ಕರ ನಿಯರಾಗೆ ಮಾಡ್ಕೊಂಡಿದ್ವಿ. ಹಾಗೆ ಪಂಡಿತ್ ಜಿ ಸಹಾಯದಿಂದ ದೇವಿ ದರ್ಶನನೂ ಮುಗಿಸ್ಕೊಂಡ್ವಿ. ಹಾಗೆ ಯಾರಿಗಾದರೂ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.